ಓಕೆ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಹೊಸ ಬಿಲ್ಡಿಂಗ್ ಬಂದಿದೆ ಸೇಲ್ಗೆ. ಇದು ಬಂದ್ಬಿಟ್ಟು ನಿಮ್ಗೆ ಕೆಳಗಡೆ ಒಂದು ಅಂಗಡಿ, ಒಂದ್ ಮನೆ ಬಾಡಿಗೆ, ಜೊತೆಗೆ ಮೇಲ್ಗಡೆ ಒಂದು ರೂಮ್ ಬಾಡಿಗೆಗೆ. ಅದಾದ ನಂತರ ಸೆಂಟ್ರ್ ಅಲ್ಲಿ ಓನರ್ಗೋಸ್ಕರ ಮಾಡಿರೋಂಥ ಡಬಲ್ ಬೆಡ್ರೂಮ್ ಫುಲ್ಲಿ ಫರ್ನಿಶ್ಡ್ ಮನೆ ಅವೈಲಬಲ್ ಇದೆ ಸೇಲ್ಗೆ. ಸೊ ಈ ನೋಡ್ಬೋದು ಸಿಮೆಂಟ್ ರೋಡ್ ಇದೆ. ಆಮೇಲೆ ಇದು ಬಂದ್ಬಿಟ್ಟು ಇದು ಹಿಂದ್ಗಡೆ ಬಂದ್ಬಿಟ್ಟು ನಿಮ್ಗೆ ಮಾರುತಿ ಸುಜುಕಿ ಶೋರೂಮ್ ಅಲ್ಲಿ ಇರುವಂತ ಸ್ಟಾಕ್ಸ್ ಎಲ್ಲ ಇಲ್ಲಿರುತ್ತೆ. ನಾನು ಬಿಲ್ಡಿಂಗ್ ಮೇಲ್ಗಡೆ ಹೋದಾಗ ತೋರಿಸ್ತೀನಿ ನಿಮ್ಗೆ. ಇದು ಜಸ್ಟ್ ಈ ಬಿಲ್ಡಿಂಗ್ ಲೊಕೇಶನ್ ಇರೋದು ಜಸ್ಟ್ ನ್ಯಾಷನಲ್ ಹೈವೇ ಇಂದ 800 ಮೀಟರ್ ಅಲ್ಲಿ ಇದೆ. ತುಮಕೂರು ರೋಡ್ ನ್ಯಾಷನಲ್ ಹೈವೇ ಇಂದ ಜಸ್ಟ್ 800 ಮೀಟರ್ಸ್ ಅಲ್ಲಿದೆ. ಸೊ ಬನ್ನಿ ಇವಾಗ ಫಸ್ಟ್ ಒಳಗಡೆ ಹೋಗೋಣ. ನೋಡಿ ಎಲ್ಲ ರೆಡಿ ಆಗಿದೆ, ಜಸ್ಟ್ ಇವಾಗ ಫಿನಿಶಿಂಗ್ ಆಗಿರೋ ಮನೆ. ಇಲ್ಲಿ ಒಂದು ಅಂಗಡಿ ಕೂಡ ಇದೆ. ಅಂಗಡಿಗೆ ಸದ್ಯಕ್ಕೆ ಬಾಡಿಗೆಗೆ ಬಂದಿಲ್ಲ, ಬಟ್ ಆಲ್ರೆಡಿ ಮನೆಯಲ್ಲಿ ಬಾಡಿಗೆಗೆ ಇದ್ದಾರೆ. ನೋಡ್ಬೋದು, ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಕಾರ್ ಪಾರ್ಕಿಂಗ್ ಕೂಡ ಇದೆ, ಜೊತೆಗೆ ಒಂದು ಬೈಕ್ ಪಾರ್ಕಿಂಗ್ ಕೂಡ ಮಾಡಬಹುದು. ಬರೀ ಬೈಕ್ ನಿಲ್ಲಿಸ್ತೀರ ಅಂದ್ರೆ ಮಿನಿಮಮ್ ಒಂದು 6 ರಿಂದ 7 ಬೈಕ್ ನಿಲ್ಲಿಸ್ಬೋದು, ಅಥವಾ ಒಂದು ಕಾರ್ನ ನಿಲ್ಲಿಸ್ಬೋದು. ಮತ್ತೆ ಇಲ್ಲಿ ಇದು ಒಂದು ರೆಂಟೆಡ್ ಹೌಸ್. ಸೊ ಆಲ್ರೆಡಿ ಕೂಡ ರೆಂಟಿಗೆ ಬಂದಿದ್ದಾರೆ, ರೆಂಟ್ ಬರ್ತಾ ಇದೆ ಆಲ್ರೆಡಿ. ಆಲ್ಮೋಸ್ಟ್ 25,000 ರೆಂಟ್ ಬರುತ್ತೆ ಈ ಬಿಲ್ಡಿಂಗ್ ಅಲ್ಲಿ. ಈ ಕೆಳಗಡೆ ಮನೆ ಪ್ಲಸ್ ಮೇಲ್ಗಡೆ ಒಂದು ರೂಮು ಮತ್ತೆ ಅಂಗಡಿ, ಈ 3 ಸೇರಿ 25,000 ರೆಂಟ್ ಬರುತ್ತೆ. ಸೊ ನೋಡ್ಬೋದು ಟೈಲ್ಸ್ ಎಲ್ಲ. ಈಗ ನೆಕ್ಸ್ಟ್ ನಾವು ಈಗ ನೋಡಿ ಫುಲ್ಲಿ ಇದು ಆಗಿದೆ, ಗ್ರಿಲ್ ಕೂಡ ಆಗಿದೆ. ಯಾವ್ದೇ ರೀತಿ ಪಕ್ಕದವರು ಒಳಗೆ ಬರೋಕ್ಕಾಗಲ್ಲ. ಸೊ ಇದು ಬೆಸ್ಟ್ ಅಂತ ಹೇಳ್ಬೋದು, ಯಾಕೆಂದ್ರೆ ಬಾಕ್ಸ್ ಇದ್ರೆ ಹತ್ತು ಬಂದ್ಬಿಡ್ಬೋದು. ಸೊ ಈ ತರ ಹಾಕೋದ್ರಿಂದ ನಮಗೆ ಇದು ಯಾರಾಗ್ಲಿ ಬರೋಕ್ ಕಷ್ಟ ಆಗುತ್ತೆ. ಫುಲ್ಲಿ ಗ್ರಿಲ್ ಇದೆ ನೋಡ್ಬೋದು. ಆಮೇಲೆ ಇಲ್ಲಿ ಕೆಳಗಡೆ ಒಂದು ಅಂಗಡಿಗೆ ಮಾಡಿದಾರಲ್ಲ, ಅಂಗಡಿಗೋಸ್ಕರ ಒಂದು ವಾಶ್ರೂಮ್ ಕೂಡ ಇದೆ. ಮೆಟ್ಲು ಕೂಡ ಅಷ್ಟೇ ತುಂಬಾ ಸ್ಪೇಸಿಯಸ್ ಆಗಿದೆ. ಆಮೇಲೆ ಇದು ಎಲಿವೇಶನ್ಗೆ ಆ ಕಡೆಯಿಂದ ನೋಡಿರ್ತೀರಾ ನೀವು, ಇದು ಓಪನ್ ಮಾಡ್ಬೋದು. ಸೊ ಅಲ್ಲಿದೆ ನೋಡಿ, ಓಪನ್ ಮಾಡಕ್ಕೆ ತುಂಬಾ ಹೀಟ್ ಅಲ್ಲಿ ಇದೆ. ಅದು ಓಪನ್ ಮಾಡಿದ್ರೆ ಇಲ್ಲಿ ಏರ್ ಬರುತ್ತೆ, ವೆಂಟಿಲೇಷನ್. ಅದಾದ ನಂತರ ನೋಡ್ಬೋದು ಇಲ್ಲಿ ಓನರ್ಗೋಸ್ಕರ ಮಾಡಿರುವಂತ ಮನೆ. ಈಗ ಬಾಡಿಗೆ ಮನೆ ಆಲ್ರೆಡಿ ಇರೋದ್ರಿಂದ ನಾನು ತೋರಿಸಿಲ್ಲ ಅಷ್ಟೇ, ಆಲ್ರೆಡಿ ರೆಂಟ್ ಬರ್ತಾ ಇರೋದ್ರಿಂದ. ಸೊ ಓನರ್ ಮನೆ ನಾನು ತೋರಿಸ್ತೀನಿ ಇವಾಗ ನಿಮ್ಗೆ, ನೋಡ್ಬೋದು. ಓಕೆ, ಈಗ ಓಪನ್ ಮಾಡಿದ್ದೀನಿ, ನೋಡ್ಬೋದು. ಓನರ್ಗೆ ಕೂಡ ಸೇಫ್ಟಿಗೋಸ್ಕರ ಸೇಫ್ಟಿ ಗ್ರಿಲ್ ಕೂಡ ಆಗಿದೆ. ಸೇಫ್ಟಿ ನೋಡಿ, ಇದು ಕ್ಲೋಸ್ ಮಾಡಿಕೊಂಡು ಆರಾಮಾಗಿ ಇಲ್ಲಿ ಒಂದು ಸೋಫಾ ಅಥವಾ ಜೋಕಾಲಿ ಕೂಡ ಜೋಕಾಲಿಗೆ ರಿಂಗ್ ಇದೆ. ನೀವು ಜೋಕಾಲಿ ಕೂಡ ಹಾಕೊಬಹುದು. ಜೋಕಾಲಿ ಹಾಕೊಂಡು ಆರಾಮಾಗಿ ಇಲ್ಲಿ ಲಾಕ್ ಮಾಡ್ಕೊಂಡ್ಬಿಟ್ರೆ ಆಯ್ತು. ನೋಡಿ ನೆಕ್ಸ್ಟ್ ಇಲ್ಲಿ ಫುಲ್ಲು ಗ್ರಿಲ್ ಆಗಿದೆ, ಎಲ್ಲೂ ಕೂಡ ಓಪನ್ ಇಲ್ಲ. ಸೊ ನೆಕ್ಸ್ಟ್ ಇವಾಗ ಓನರ್ ಮನೆಗೆ ಬರೋಣ. ಇದು ಓನರ್ಗಾಗಿ ಮಾಡಿರೋಂಥ ಮನೆ. ಸೊ ಬಾಗ್ಲು ಬಂದ್ಬಿಟ್ಟು ಟೀ ಕುಡ್ ನೋಡ್ತಾ ಇದ್ರೆ ಆಲ್ರೆಡಿ ಪಾಲಿಶ್ಡ್ ಆಗಿದೆ, ನೋಡ್ತಾ ಇರ್ಬೋದು. ಆಮೇಲೆ ನೆಲ ನೋಡ್ಬೋದು ನೀವು, ಗ್ರಾನೈಟ್, ಫುಲ್ಲಿ ಗ್ರಾನೈಟ್ ಹಾಕಿರೋದು. ಫರ್ನಿಶ್ಡ್ ಎಲ್ಲ ಕೂಡ ನೋಡಿ. ನೆಕ್ಸ್ಟ್ ಇದು ದೇವ್ರ ಮನೆ ಗೊತ್ತಿರಂಗೆ, ಇದು ಕೂಡ ಟೀ ಕುಡ್. ಆಮೇಲೆ ಸುಮ್ಮನೆ ಮಾಡಿಲ್ಲ ನೋಡಿ, ಗ್ಲಾಸ್ ಡೋರ್ಸ್. ಇದು ರೀಸೆಂಟ್ ಟ್ರೆಂಡಿಗೆ ಏನಿದೆ ಅದನ್ನೇ ಮಾಡಿಸಿದೀವಿ, ನೋಡ್ಬೋದು. ಗ್ಲಾಸ್ ಇದೆ, ಇದು ಗ್ಲಾಸ್ ಡೋರ್ಸು. ಯೂಶಲಿ ಯಾರು ಅವ್ರಿಗೋಸ್ಕರ ಕಟ್ಸ್ಕೊಂಡಿರ್ತಾರಲ್ಲ ಅವ್ರಿಗೂ ಆತರ ಮಾಡಿರ್ತಾರೆ ಗ್ಲಾಸ್ ಡೋರ್ಸು. ಅದಾದ ನಂತರ ಇದು ಕಿಚನ್ ಬಂದ್ಬಿಟ್ಟು ನೋಡಿ, ಕೆಲವರೆಲ್ಲ ಜಸ್ಟ್ 7 ಅಡಿಗಷ್ಟೇ ಟೈಲ್ಸ್ಗಳನ್ನ ಹಾಕಿರ್ತಾರೆ. ಫುಲ್ ಮೋಲ್ಡ್ ಲೆವೆಲ್ಗೆ ಟೈಲ್ಸ್ಗಳನ್ನ ಹಾಕಿದೀವಿ. ಸಿಂಕು ನೋಡ್ಬೋದು. ಆಮೇಲೆ ಕಬೋರ್ಡು, ಪಾತ್ರೆ ಇಡಕ್ಕೆ. ನೆಕ್ಸ್ಟ್ ಓಕೆ, ಇದು ಈ ತರ ಎಲ್ಲ ಓಪನಿಂಗು ಕ್ಲೋಸಿಂಗು. ಅದಾದ ನಂತರ ಇಲ್ಲೂ ಕೂಡ ಇದೆ, ನೋಡ್ಬೋದು. ಆಮೇಲೆ ಮೇಲೆ ಎಲ್ಲ ಫುಲ್ ಕಬೋರ್ಡ್ ಎಲ್ಲ ರೆಡಿ ಇದೆ, ರೆಡಿ ಟು ಮೂವ್ ಮನೆ ಇದೆ ಆಕ್ಚುಲಿ, ನೋಡ್ಬೋದು.
ಇಲ್ಲೂ ಕೂಡ ಇದೆ. ನೆಕ್ಸ್ಟ್ ಇಲ್ಲಿ ಒಂದು ಫುಲ್ಲಿ ವೆಂಟಿಲೇಷನ್ ಹೌಸ್. ಸೊ ಇದು ಬಂದ್ಬಿಟ್ಟು ನಿಮ್ಗೆ ನಾರ್ಮಲ್ ಕಿಟಕಿ ಬರುತ್ತೆ, ಜೊತೆಗೆ ಆಚ್ ಕಡೆ ಅಲ್ಯೂಮಿನಿಯಂ ಕಿಟಕಿ ಹಾಕಿದೆ. ಇದೊಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ನೋಡಿ, ಇದು ಅಲ್ಯೂಮಿನಿಯಂ ಆಚ್ ಕಡೆ, ವಿಂಡೋ ಬಂದ್ಬಿಟ್ಟು ಅಲ್ಯೂಮಿನಿಯಂ, ಆ ವಿಂಡೋಗೆ ಹಾಕಿರೋ ಫ್ರೇಮ್ ಬಂದ್ಬಿಟ್ಟು ಇದು ವುಡ್ ನಾರ್ಮಲ್. ಸೊ ನೋಡ್ಬೋದು, ಇಲ್ಲಿ ಫ್ರಿಡ್ಜ್ ಇಡಕ್ಕೆ, ಫ್ರಿಡ್ಜಿಗೆ ಜಾಗ ಇದೆ. ಇದು ಅಡುಗೆ ಮನೆ. ನೆಕ್ಸ್ಟ್ ಇದು ಹಾಲ್. ನೋಡಿ, ಇಲ್ಲಿ ಶೋಕೇಸ್ ಮಾಡಕ್ಕೆ ಈ ಕಡೆ, ಆ ಕಡೆಯಿಂದ ಇಲ್ಲಿ ಈ ಕಡೆಯಿಂದ ಒಳಗಡೆಯಿಂದ ಶೋಕೇಸ್ ಮಾಡ್ಬೋದು. ಇಲ್ಲೂ ಕೂಡ ಅಷ್ಟೇ, ಮತ್ತೆ ಇಲ್ಲೂ ಕೂಡ ಇದೆ ನೋಡ್ಬೋದು. ನೆಕ್ಸ್ಟ್ ಇದು ಬಂದ್ಬಿಟ್ಟು ಹಾಲು. ತುಂಬಾ ಸ್ಪೇಷಿಯಸ್ ಆಗಿರೋ ಹಾಲ್ ಬರುತ್ತೆ ನಿಮ್ಗೆ, ವಿತ್ ಈ ಟಿವಿ ಕ್ಯಾಬಿನೆಟ್ ಕೂಡ, ವಿತ್ ಆಮೇಲೆ ಫ್ಯಾನ್ ಕೂಡ ಹಾಕಿದೀವಿ. ಅದಾದ ನಂತರ ನಿಮ್ಗೆ ನೋಡ್ತಾ ಇರ್ಬೋದು POP ಕೂಡ ಆಗಿದೆ. ನೆಕ್ಸ್ಟ್ ಇಲ್ಲಿ ಟಿವಿ ಕ್ಯಾಬಿನೆಟ್ ಕಡೆ ಬರೋದಾದ್ರೆ, ಟಿವಿ ಕ್ಯಾಬಿನೆಟ್ ನೋಡ್ಬೋದು ನೀವು, ಫುಲ್ಲು ಎಲ್ಲ ರೆಡಿ ಇದೆ. ಕಾಂಬಿನೇಷನ್ ಎಲ್ಲ ಸೂಪರ್ ಆಗಿ ಮಾಡಿಸಿದೀವಿ. ನೆಕ್ಸ್ಟ್ ನೋಡ್ಬೋದು. ಅದಾದ್ಮೇಲೆ ಇದು ಡಬಲ್ ಬೆಡ್ರೂಮು. ಸೊ ಇದು ಫಸ್ಟ್ ಬೆಡ್ರೂಮು. ಸೊ ಇದಂತೂ ನಿಮ್ಗೆ ಸ್ಟಡಿ ಟೇಬಲ್. ನೋಡಿ, ಇದು ಸ್ಟಡಿ ಟೇಬಲ್. ಆಮೇಲೆ ಸ್ಟಡಿ ಟೇಬಲ್ಗೆ ನೋಡಿ, ಇದು ಈ ತರ ಟರ್ನ್ ಆಗುತ್ತೆ. ನೋಡ್ಬೋದು, ಈ ತರ ಟರ್ನ್ ಆಗುತ್ತೆ. ಡ್ರೆಸ್ಸಿಂಗ್ ಟೇಬಲ್ ಕೂಡ ಆಗುತ್ತೆ, ಸ್ಟಡಿ ಟೇಬಲ್ ಕೂಡ ಆಗುತ್ತೆ. ಹಿಂಗ್ ಕ್ಲೋಸ್ ಮಾಡಿದ್ರೆ ಈಗ ಸ್ಟಡಿ ಟೇಬಲ್, ಹಿಂಗೆ ತಳ್ಳಿದ್ರೆ ಸಾಕು ಡ್ರೆಸ್ಸಿಂಗ್ ಟೇಬಲ್ ಆಗುತ್ತೆ. ನೋಡ್ಬೋದು. ಅದಾದ ನಂತರ ನೆಕ್ಸ್ಟ್ ಇಲ್ಲೊಂದಷ್ಟು ಸ್ಟೋರೇಜಸ್ಗೆ ಕಬೋರ್ಡು. ಅದಾದ ನಂತರ ಅಲ್ಲಿ ಮಾಮೂಲಿ ಏನ್ ಕಬೋರ್ಡ್ ಬರುತ್ತದು. ಆಮೇಲೆ ಸ್ಲೈಡಿಂಗ್ ಡೋರು, ಬಟ್ಟೆ ಇಟ್ಕೊಳ್ಳೋಕೆ ಹ್ಯಾಂಗರ್ಸು ಎಲ್ಲ ಫುಲ್ ಸ್ಲೈಡಿಂಗ್ ಡೋರು. ನೋಡ್ಬೋದು, ತುಂಬಾ ಸ್ಪೇಸಿಯಸ್ ಆಗಿದೆ. ಆಮೇಲೆ ಒಂದು ವಿಂಡೋ. ಆಮೇಲೆ ಎಷ್ಟೋ ಜನ ನೋಡಿರ್ತೀರಾ ನೀವು, ಇದೇನೈತೆ ಸ್ಕ್ರೀನ್ ಹಾಕೋ ಪೈಪು ನಾರ್ಮಲ್ ಹಾಕಿರ್ತಾರೆ. ಸೊ ನಾವು ಹಾಕ್ಸಿರೋದು SS. ಯಾವ್ದೇ ಕಾರಣಕ್ಕೂ ಎಷ್ಟು ವರ್ಷ ಆದ್ರೂ ಹಾಳಾಗಿ ಹೋಗ್ಬಾರ್ದು, ತುಕ್ಕಿಡಬಾರ್ದು ಅಂದ್ಬಿಟ್ಟು SS ಹಾಕಿರೋದು. ನೆಕ್ಸ್ಟ್ ಇನ್ನೊಂದು ರೂಮು. ಈ ರೂಮು ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ. ಇದು ಕೂಡ ಅಷ್ಟೇ. ಇದರಲ್ಲಿ ಸ್ಟಡಿ ಟೇಬಲ್ ಇಲ್ಲ, ಅದು ಮಕ್ಳು ಪರ್ಪಸ್ ಯೂಸ್ ಮಾಡಬಹುದು. ಇದು ಸ್ಟಡಿ ಟೇಬಲ್ ಇಲ್ಲ, ಬಟ್ ಆದ್ರೆ ಇದು ಕೂಡ ಸೇಮ್ ಟೈಪೇ ಡ್ರೆಸ್ಸಿಂಗ್ ಟೇಬಲ್ ಇದೆ. ಇದು ಡ್ರೆಸ್ಸಿಂಗ್ ಟೇಬಲ್ ನೋಡ್ಬೋದು, ಡ್ರೆಸ್ಸಿಂಗ್ ಟೇಬಲ್. ಅದಾದ ನಂತರ ಈ ಕಡೆ ನೋಡ್ತಾ ಇದ್ರೆ ಸ್ಲೈಡಿಂಗ್ ಡೋರು, ಕಬೋರ್ಡ್ ಇದೆ. ಸೇಮ್ ಆ ಕಡೆ ಏನಿತ್ತು ಸೇಮ್ ಅದೇ ತರನೇ. ಆಮೇಲೆ ಸ್ಟಡಿ ಟೇಬಲ್ ಇಲ್ಲ, ಬಟ್ ಇಲ್ಲೇನಾರ ನೀವು ಏನಾರ ಒಂದು ಏನಂತೀವಿ ಕಾಟ್ ಅಂದ್ರೆ ಇಲ್ಲೊಂದು ಹಾಸಿಗೆ ಹಾಕ್ಬಿಟ್ಟು, ಅಂದ್ರೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಕ್ಕೆ ಕಿಟಕಿ ತೆಕ್ಕೊಂಡು ಒಳ್ಳೆ ಗಾಳಿ ಬರುತ್ತೆ. ಇಲ್ಲಿ ಒಳ್ಳೆ ಗಾಳಿ ಬರುತ್ತೆ, ಸಕ್ಕದಾಗಿ ಬರ್ತಿದೆ ಗೈಸ್. ಗಾಳಿ ಬರುತ್ತೆ, ಆರಾಮಾಗಿ ಕೂತ್ಕೊಂಡು ನೋಡ್ಬೋದು. ಮತ್ತೆಗೆ ಮೆಶ್ ಇರೋದ್ರಿಂದ ಮೆಶ್ ಹಾಕೊಂಡ್ರೆ ಯಾವ್ದು ಹುಳ ಬರಲ್ಲ. ಆರಾಮಾಗಿ ಒಂದು ಹಾಸಿಗೆ ಹಾಕೊಂಡ್ಬಿಟ್ರೆ, ಒಂದು ಈ ಲೆವೆಲ್ ಈ ಸೈಜ್ ಹಾಸಿಗೆ ಮಾಡಿಸ್ಬಿಟ್ಟು ಹಾಕ್ಬಿಟ್ಟು ಕುತ್ಕೊಬಹುದು ಆರಾಮಾಗಿ. ಸೊ ಅದ್ರ ಕೆಳಗಡೆ ಕೂಡ ಸ್ಟೋರೇಜ್ ಇದೆ. ಫ್ಯಾನ್ ಕೂಡ ಹಾಕಿದೀವಿ ನೋಡ್ಬೋದು. ನೆಕ್ಸ್ಟ್ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ. ಇದು ಆಕ್ಚುಲಿ ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ಇದಕ್ಕೆ ಒಂದು ಅಟ್ಯಾಚ್ ಬಾತ್ರೂಮು. ನೋಡಿ, ಇಲ್ಲಿ ಸಿಂಕ್ ಇದೆ, ಆಮೇಲೆ ಶವರ್ ಇದೆ, ಗೀಸರ್ ಪಾಯಿಂಟು, ಆ ಕಡೆ ಅಲ್ಲಿ ಎಕ್ಸಾಸ್ಟ್ ಪಾಯಿಂಟು, ಆಮೇಲೆ ವೆಸ್ಟರ್ನ್ ಟಾಯ್ಲೆಟ್ ಇದೆ. ಅದಾದ ನಂತರ ಇಲ್ಲಿ 3 ವೇ ನಲ್ಲಿಗಳಿದಾವೆ. ನೆಕ್ಸ್ಟ್ ಸ್ವಿಚಸ್ ನೋಡ್ಬೋದು. ಸ್ವಿಚಸ್ ಎಲ್ಲ ಯಾವ್ದು ಲೋಕಲ್ ಸ್ವಿಚಸ್ ಹಾಕಿಲ್ಲ, ಅಥವಾ ಕ್ವಾಲಿಟಿ ಇಲ್ದಾರದ ಹಾಕಿಲ್ಲ. ಲಿಶಾ ಕಾಣಿಸ್ತಾ ಇರ್ಬೋದು ನಿಮ್ಗೆ, ಲಿಶಾ ಸ್ವಿಚಸ್. ಆಮೇಲೆ ಗೊತ್ತಿರುತ್ತೆ ಲಿಶಾದು ಕ್ವಾಲಿಟಿ ಎಲ್ಲ ಯಾವ ತರ ಇರುತ್ತೆ ಅಂತ. ಇದು ಹಾಲಲ್ಲಿ ಬಂದ್ಬಿಟ್ಟು ದೊಡ್ಡ ಕಿಟ್ಕೆ, ಇದು 4 ಕಿಟ್ಕೆ. ಸೊ ನೋಡ್ಬೋದು, ಎಲ್ಲ ಕಡೆ ಲಿಶಾ ಸ್ವಿಚಸ್ ಹಾಕಿರೋದು. ಹಾಲಲ್ಲಿ ನಿಮ್ಗೆ 2 ಕಿಟ್ಕೆ ಬರುತ್ತೆ. ಆಮೇಲೆ ಇಲ್ಲಿ ನಾನು ತೋರಿಸ್ಲಿಲ್ಲ, ಇಲ್ಲಿ ಪ್ಯಾಸೇಜ್ ಬಂದ್ಬಿಟ್ಟು ಇಲ್ಲಿ ವಾಷಿಂಗ್ ಮಿಷಿನ್ ಇಡಕ್ಕೆ. ನೋಡಿ, ವಾಷಿಂಗ್ ಮಿಷಿನ್ಗೆ ನೀರು ಮತ್ತೆ ಔಟ್ಲೆಟ್, ಆಮೇಲೆ ವಾಷಿಂಗ್ ಮಿಷಿನ್ ಸ್ವಿಚ್. ಆಮೇಲೆ ಅದಕ್ಕೂ ಏರ್ ವೆಂಟಿಲೇಷನ್ ಇರ್ಲಿ ಅನ್ಬಿಟ್ಟು, ಅಥವಾ ಬೆಳಕು ಬರಲಿ ಅನ್ಬಿಟ್ಟು ಅದು ಒಂದು ಕಿಟಕಿ ಕೂಡ ಇದೆ. ಅದು ಕಿಟಕಿ ಓಪನ್ ಮಾಡೋದು ಇದು ಬೇರೆ ತರ. ಇದು ಹಿಂಗೆ ನೋಡಿ, ಈ ತರ ಓಪನ್ ಮಾಡೋದು. ನೆಕ್ಸ್ಟ್ ಇಲ್ಲೊಂದು ವಾಶ್ ಬೇಸಿನ್ ಕೂಡ ಇದೆ. ಅದಾದ ನಂತರ ಇದೊಂದು ಕಾಮನ್ ಟಾಯ್ಲೆಟ್ ನೋಡ್ಬೋದು. ಇದರಲ್ಲಿ ಆಕ್ಚುಲಿ 2 ಕೂಡ ಇದೆ. ಒಂದು
ಇಂಡಿಯನ್, ವೆಸ್ಟರ್ನ್, ಆಮೇಲೆ ಶವರು, ತ್ರಿವೇ ಇದು, ಮತ್ತೆ ಎಕ್ಸಾಸ್ಟ್ ಫ್ಯಾನ್ಗೆ ಸ್ವಿಚ್ಚು, ಗೀಸರ್ ಪಾಯಿಂಟು ಎಲ್ಲ ಪ್ರತಿಯೊಂದು ಆಗಿದೆ. ಆಮೇಲೆ ಈ ನಾವು ಮಾಡಿಸಿರೋ ಬಾತ್ರೂಮ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಬರೀ ಇಲ್ಲಿ ನಿಂಟಲ್ ಲೆವೆಲ್ ಅಂದ್ರೆ ನೆಲದಿಂದ 7 ಅಡಿಗೆ ಮಾತ್ರ ಹಾಕಿರ್ತಾರೆ ಟೈಲ್ಸ್ ನ. ಸೊ ಇದು ಬಂದ್ಬಿಟ್ಟು ಫುಲ್ ಮೋಲ್ಡ್ ಲೆವೆಲ್ಗೆ ಹಾಕಿರೋದು ಟೈಲ್ಸ್ ನೋಡ್ಬೋದು ನೀವು. ತುಂಬಾ ಪ್ರೀಮಿಯಂ ಆಗಿ ಕಾಣುತ್ತೆ ಅನ್ಬಿಟ್ಟು ಮಾಡಿರುವಂತದ್ದು ನೋಡ್ಬೋದು. PVC ಡೋರ್ಗಳೆಲ್ಲ. ಸೊ ಇದೆಷ್ಟು ಓನರ್ ಮನೆ ಆಯ್ತು. ಆರಾಮಾಗಿ ಓನರ್ ಇದ್ಕೊಂಡು 25,000 ಬಾಡಿಗೆ ತಗೊಬಹುದು. ಸೊ ಒಳಗಡೆ ಬ್ಲ್ಯಾಕ್ ಗ್ರಾನೈಟು, ಆಚ ಕಡೆ ರೆಡ್ ಗ್ರಾನೈಟು. ಆಮೇಲೆ ಇಲ್ಲಿ ಮೆಟ್ಲುಗಳಿಗೂ ಕೂಡ ಗ್ರಾನೈಟ್ ಹಾಕಿರೋದು. ಮೇಲ್ಗಡೆ ರೆಡ್, ಇಲ್ಲಿ ಸೈಡಲ್ಲಿ ಬ್ಲ್ಯಾಕು ನಿಮಗೆ ಕಾಣಿಸುತ್ತೆ. ನೋಡ್ಬೋದು ಇವಾಗ ಮೋಲ್ಡ್ ಮೇಲೆ ಬಂದಿದ್ದೀವಿ. ಇಲ್ಲಿ ಕೂಡ ಒಂದು ರೂಮ್ ಇದೆ, ಆಲ್ರೆಡಿ ರೆಂಟಿಗಿದ್ದಾರೆ. ಸೊ ಆಲ್ರೆಡಿ ರೆಂಟ್ ಬರ್ತಾ ಇದೆ. ಇದು ಬಂದ್ಬಿಟ್ಟು ಪಾರ್ಟಿಗೆ, ನೈಟ್ ಔಟು ಮಾಡೋದಕ್ಕೆ ಜಾಗ ಇದು. ನೆಕ್ಸ್ಟ್ ಇನ್ನೂ ಮೇಲೆ ಹೋಗ್ಬೋದು. ನಾನು ಹೇಳದ್ನಲ್ಲ ಮಾರುತಿದು, ಇದು ಬಂದ್ಬಿಟ್ಟು ಯಾರ್ಡ್. ಮಾರುತಿದು ಯಾರ್ಡ್ ಅಂದ್ರೆ ಹೊಸ ಕಾರ್ಗಳು ಎಲ್ಲ ಸ್ಟೋರೇಜ್ ಮಾಡುವಂತ ಜಾಗ ಇದು. ನಾನು ಮೇಲೆ ಬಂದ್ಮೇಲೆ ತೋರಿಸ್ತೀನಿ ಅನ್ನಲ್ಲ ನೋಡಿ. ಇದು ಮಾರುತಿದು ಯಾರ್ಡು. ಎಲ್ಲ ಮಾರುತಿ ಹೊಸ ಕಾರ್ಗಳು, ನಂಬರ್ ಪ್ಲೇಟ್ ಹಾಕ್ದಲೆ ನಿಂತಿರುವಂತ, ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಆಗಿ ಬಂದಿರುವಂತ ಹೊಸ ಕಾರ್ಗಳು ನೋಡ್ಬೋದು ನೀವು. ನೆಕ್ಸ್ಟ್ ನಿಮ್ಗೆ ಇಲ್ಲಿಂದನೇ ಕಾಣುತ್ತೆ. ನಾನು ಜಸ್ಟ್ ಝೂಮ್ ಮಾಡಿ ತೋರಿಸ್ತೀನಿ ಗಾಡಿಗಳು ಏನು ಓಡಾಡ್ತಾ ಇದೆ ಅಲ್ಲಿ. ಅಲ್ಲೇನು ನಿಮ್ಗೆ ಓಡಾಡ್ತಾ ಇದೆ ಗಾಡಿಗಳು, ಅದೇ ನ್ಯಾಷನಲ್ ಹೈವೇ. ಸೊ ನ್ಯಾಷನಲ್ ಹೈವೇಯಿಂದ ಹಿಂಗೆ ಹೋದ್ರೆ ಒಂದು 500 ಮೀಟರ್ಸ್ ಆಗುತ್ತೆ. ಸ್ವಲ್ಪ ಹಿಂಗೆ ಹೋದ್ರೆ ಒಂದು 800 ಮೀಟರ್ಸ್ ಆಗುತ್ತೆ. ಸೊ 500 ಮೀಟರ್ಸು ಇಲ್ಲ, ಆಲ್ರೆಡಿ ಕಣ್ಣಿಗೆ ಕಾಣ್ತಾ ಇದೆ ಅಂದರೆ ಇನ್ನೂ ಕಮ್ಮಿನೇ. ನೋಡಿ ಅಲ್ಲೇ ಬಸ್ಗಳು ಹೋಗ್ತಾ ಇದೆಯಲ್ಲ, ಅದೇ ನ್ಯಾಷನಲ್ ಹೈವೇ ತುಮಕೂರು ರೋಡು. ಮತ್ತು ಪುಣೆ ರೋಡು ಅಂತಲೂ ಕೂಡ ಅನ್ಬೋದು. ಪುಣೆ ಹೈವೇ ಅಂತಲೂ ಅಂತಾರೆ, ಮುಂಬೈ ಹೈವೇ ಅಂತಲೂ ಅಂತಾರೆ. ಸೊ ತುಮಕೂರು ರೋಡ್ ಅಂದರೆ ಗೊತ್ತಾಗ್ಬಿಡುತ್ತೆ. ಯೂಶಲಿ ತುಮಕೂರು ರೋಡ್ ಅನ್ನೋದು ತುಂಬ ಲಾಂಗ್ ರೂಟು. ಅಂದರೆ ಯಾವುದೇ ನಾರ್ತ್ ಇಂಡಿಯಾಗೆ ಹೋಗ್ಬೇಕು ಅಂತಂದ್ರು, ಎಲ್ಲಿದೆ ಬೆಂಗಳೂರಿಂದ ಬಂದರೂ ಫಸ್ಟು ಇಲ್ಲಿಗೆ ಎಂಟ್ರ್ ಆಗಬೇಕು, ಇಲ್ಲೇ ಎಕ್ಸಿಟ್ ಆಗಬೇಕು. ನೋಡ್ಬೋದು ಡೆವಲಪ್ಮೆಂಟ್ ಕೂಡ ನೋಡ್ಬೋದು ಈ ಏರಿಯಾದಲ್ಲಿ. ಸುತ್ತಮುತ್ತ ಎಲ್ಲ ಮನೆಗಳಾಗಿದೆ. ಇನ್ನೂ ಕೂಡ ಮನೆ ಫಿನಿಶಿಂಗ್ ಮಾಡ್ತಾ ಇದ್ದಾರೆ ಕೆಲವರು. ಏನು ಫುಲ್ಲು ಡೆವಲಪ್ಡ್ ಏರಿಯಾನೇ ಇದು. ಸುತ್ತಮುತ್ತ ಎಲ್ಲ ಮನೆ ಇದೆ. ನ್ಯಾಷನಲ್ ಹೈವೇಯಿಂದ ಜಸ್ಟ್ 500 ಮೀಟರ್ಸಲ್ಲಿ ಇರುವಂಥ ಪ್ರಾಪರ್ಟಿ.